ಇತ್ತೀಚೆಗೆ ಮೆಟ್ರೋ ಒಂದರಲ್ಲಿ ಅನ್ನದಾತನನ್ನ ಅಡ್ಡ ತಡೆದು ಆತನಿಗೆ ಅವಮಾನ ಮಾಡಿದಂಥ ಘಟನೆ ಆಗಿತ್ತು. ಅದಕ್ಕೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಈಗ ಕಾರ್ಮಿಕನಿಗೆ ಮೆಟ್ರೋದಲ್ಲಿ ಅವಮಾನ ಮಾಡಿದ್ದಾರೆ ಅನ್ನೋ ಸುದ್ದಿಯೊಂದು ಕೇಳಿಬರ್ತಾ ಇದೆ. ಬಟ್ಟೆ ಸರಿ ಇಲ್ಲ ಅಂತ ಮೆಟ್ರೋ ಪ್ರವೇಶವನ್ನೇ ನಿರಾಕರಿಸಿದ್ದಾರೆ. ಕಾರ್ಮಿಕನೋರ್ವನಿಗೆ ಅವಮಾನ ಮಾಡಿದ್ದಾರೆ ಮೆಟ್ರೋ ಸಿಬ್ಬಂದಿ. ದೊಡ್ಡಕಲ್ಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರೋ ಘಟನೆ ಇದು. ಅನ್ನದಾತನಿಗೆ ಅವಮಾನ ಮಾಡಿರೋ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕೇಸ್ ಇಲ್ಲಿ ಕೇಳಿ ಬರ್ತಾ ಇದೆ. ಶರ್ಟ್ ಬಟನ್ ಸರಿ ಇಲ್ಲದಿದ್ದ ಕಾರಣಕ್ಕೆ ಕಾರ್ಮಿಕನನ್ನ ತಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಶರ್ಟ್ ಬಟನ್ ಹಾಕೊಂಡು ನೀಟಾಗಿ ಬಾ ಅಂತ ತಾಕೀತ್ ಮಾಡಿದ್ರಂತೆ. ಇಲ್ಲದೇ ಇದ್ರೆ ಎಂಟ್ರಿ ಕೊಡಲ್ಲ ಅಂತ ಮೆಟ್ರೋ ಸಿಬ್ಬಂದಿ ಆತನನ್ನ ತಡೆದ್ರಂತೆ. ಮೆಟ್ರೋ ಸಿಬ್ಬಂದಿ ನಡೆಗೆ ಎಕ್ಸ್ನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಸದ ತೇಜಸ್ವಿ ಸೂರ್ಯ ಅವರಿಗೂ ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಿದೆ. ಮೊನ್ನೆ ರಾಜಾಜಿನಗರ ಮೆಟ್ರೋದಲ್ಲಿ ಏನಾಗಿತ್ತು, ಅದಾದಮೇಲೆ ಅದರ ಆಫ್ಟರ್ ಇಫೆಕ್ಟ್ಸ್ಗಳೇನಾಗಿತ್ತು, ಇವೆಲ್ಲ ನಿಮಗೆ ಗೊತ್ತೇ ಇದೆ. ಆ ಘಟನೆ ಮಾಸುವ ಮುನ್ನವೇ ಒಬ್ಬ ಕಾರ್ಮಿಕ ಪಾಪ ತನ್ನ ಕುಟುಂಬಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿಕೊಂಡು ಆ ದುಡಿಮೆ ದುಡ್ಡನ್ನು ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ, ಊಟಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಹೇಳಿ ಕೇಳಿ ಇವತ್ತು ಹಬ್ಬದ ಖುಷಿಯಲ್ಲಿದ್ದ. ಆದರೂ ಕೂಡ ಕೆಲಸಕ್ಕೆ ಹೋಗ್ತಿದ್ದಾನೆ ಅಂದರೆ ಆತನ ಅನಿವಾರ್ಯತೆ ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ವರ್ಷಿತಾ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ವರ್ಷಿತಾ, ಯುಗಾದಿ ಶುಭಾಶಯ ನಿಮಗೆ. ಆದರೆ ಯುಗಾದಿ ಹಬ್ಬದ ದಿನ ಹಬ್ಬದ ನೆನಪು, ಹಬ್ಬದ ಖುಷಿ ಬಿಟ್ಟು ಕೆಲಸ ತನ್ನ ಮನೆಯನ್ನು ನಡೆಸಬೇಕು ಅಂತ ಹೊರಟಂಥ ಕಾರ್ಮಿಕನಿಗೆ ಮೆಟ್ರೋ ಅವಮಾನ ಮಾಡಿರೋದು ಎಷ್ಟು ಸರಿ ವರ್ಷಿತಾ? ದಿನ ಬೆಳಗಾದ್ರೆ ಸಾಕು ಒಂದು ಕಡೆಯಲ್ಲಿ ಮೆಟ್ರೋ ಅಂದ್ರೆ ನಮ್ಮ ಮೆಟ್ರೋ ಅನ್ನುವಂಥದ್ದು ಬೆಂಗಳೂರಿನ ಒಂದು ಜೀವನಾಡಿಯಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಕೇಸ್ಗಳು ಕೂಡ ಸಾಕಷ್ಟು ದಾಖಲಾಗ್ತಾ ಇರುವಂತದ್ದು. ಅಂದ್ರೆ ಮೆಟ್ರೋಗೆ ಬೀಳೋದಾಗಿರ್ಬೋದು ಅಥವಾ ಮೆಟ್ರೋದಲ್ಲಿ ಒಂದಷ್ಟು ಜನರ ಅವಮಾನ ಮಾಡೋದಾಗಿರ್ಬೋದು, ಈ ರೀತಿ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಓರ್ವ ರೈತನ ಒಳಗ್ ಬಿಡ್ಲಿಲ್ಲ ಅನ್ನೋದು ಒಂದು ಕೂಡ ಸುದ್ದಿಯಾಗಿತ್ತು. ಅಂದ್ರೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದು ಕೂಡ BMRCL ಒಂದಷ್ಟು ಕ್ಲಾರಿಫೈ ಕೂಡ ಕೊಟ್ಟಿತ್ತು. ಆದ್ರೆ ಇವತ್ತು ದೊಡ್ಡಕಲ್ಸಂದ್ರದ ಮೆಟ್ರೋ ಸ್ಟೇಷನ್ ಬಳಿ ಓರ್ವ ಕೂಲಿ ಕಾರ್ಮಿಕನನ್ನ ಬಟ್ಟೆ ಸರಿ ಇಲ್ಲ, ಬಟ್ಟೆಯ ಶರ್ಟ್ ಗುಂಡಿಗಳು ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಳಗ್ ಬಿಟ್ಟಿರುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ತೇಜಸ್ವಿ ಸೂರ್ಯ ಅವರಿಗೆ ಒಂದು ಟ್ಯಾಗ್ ಮಾಡಿ ಇದ್ರ ಬಗ್ಗೆ ಕ್ರಮವನ್ನ ವಹಿಸಬೇಕು ಅನ್ನುವಂಥದ್ದು ಕೂಡ ಮಾಡಿದ್ರು. ಆದ್ರೆ ಈ ಕಡೆ ನೋಡೋದಾದ್ರೆ ಅಂದ್ರೆ ಒಂದು ಕಡೆಯಲ್ಲಿ ಮೆಟ್ರೋ ಬಗ್ಗೆ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಮೆಟ್ರೋದವರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳಿರತ್ತೆ. ಅದು ಬಿಟ್ಟು ಅಂದ್ರೆ ಬಟ್ಟೆ ಸರಿ ಇಲ್ಲ ಅಥವಾ ನೀನು ಬಡವನೋ ಅಥವಾ ಶ್ರೀಮಂತನೋ ಅನ್ನುವಂತಹ ಜಡ್ಜ್ ಮಾಡುವಂತಹದ್ದು ಯಾರಿಗೂ ಕೂಡ ಇರೋದಿಲ್ಲ. ಇನ್ನೊಂದ್ ಕಡೆಯಲ್ಲಿ ಅಂದ್ರೆ ಮೆಟ್ರೋ ಒಳಭಾಗಕ್ಕೆ ಬಂದಂತವ್ರು ಯಾರು ಕೂಡ ಏನು ಬಂದು ಮೆಟ್ರೋ ಪ್ರಯಾಣವನ್ನ ಮಾಡೋದಿಲ್ಲ. ಒಂದು ಟಿಕೆಟ್ ಆಗಿರ್ಬೋದು ಅಥವಾ ಕಾರ್ಡ್ಗಳನ್ನ ರೀಚಾರ್ಜ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ಕ್ಯಾನರ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಪೇ ಮಾಡಿ ಅಂತ ಒಳಗ್ ಬಂದಿರ್ತಾನೆ. ಎಲ್ಲೋ ಒಂದ್ ಕಡೆ ಶರ್ಟ್ ಬಟನ್ ಸರಿ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಪ್ರಣೋತ್ ಇವತ್ತು ಹಬ್ಬ ಇರೋದ್ರಿಂದ ಸಾಕಷ್ಟು ಜನ ಮನೇಲೇ ಇರ್ತಾರೆ. ಇನ್ನೊಂದ್ ಕಡೆಯಲ್ಲಿ ಹೋಗಿ ಕೂಲಿ ಕಾರ್ಮಿಕರಾಗಿರ್ಬೋದು ಯಾರೇ ಆಗಿರ್ಬೋದು, ಹಬ್ಬ ಅಂತ ಅಂದ್ರೆ ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಹಬ್ಬ ಕೂಡ ಸೆಲೆಬ್ರೇಟ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಈ ರೀತಿ ಮೆಟ್ರೋದವರು ಅವಮಾನ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗೇಡು ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ BMRCL ಈಗ ತಾನೇ ಚರ್ಚೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಅವನು ಮದ್ಯಪಾನ ಮಾಡಿ ಬಂದಿದ್ರು, ಹಾಗಾಗಿ ಮೆಟ್ರೋದೊಳಗೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿಲ್ಲ. ಒಂದಷ್ಟು ಮೆಟ್ರೋದವರು ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಅಂದ್ರೆ ಮದ್ಯಪಾನವನ್ನ ಮಾಡಿ ಒಳಗ್ ಹೋಗ್ಬಾರ್ದು ಅಥವಾ ಬೇರೆ ಬೇರೆ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಸ್ಟೀಲ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ಕಬ್ಬಣಗಳಾಗಿರ್ಬೋದು, ಅಂದ್ರೆ ಗುದ್ಲಿ ಹಾರೆ ಈ ರೀತಿ ಒಂದಷ್ಟು ಏನಿದೆ ಅಂತದನ್ನ ತಗೊಂಡು ಒಳಗ್ ಹೋಗೋಂಗಿಲ್ಲ ಅನ್ನುವಂಥದ್ದು ಒಂದಷ್ಟು ರೂಲ್ಸ್ ಇದೆ. ಆದ್ರೆ ಈಗ BMRCL ಹೇಳ್ತಿರೋದು ಏನಪ್ಪಾ ಅಂತ ಅಂದ್ರೆ ಆತ ಮದ್ಯಪಾನವನ್ನ ಮಾಡಿದ, ಹಾಗಾಗಿ ಒಳಗೆ ಬಿಡೋದಕ್ಕೆ ನಿರಾಕಾರ ಮಾಡಿದ್ದಾರೆ. ಜೊತೆಗೆ ಇನ್ನೊಂದ್ ಕಡೆಯಲ್ಲಿ ಆತನ ಬಟ್ಟೆಗಳು ಕೂಡ ಸರಿ ಇರ್ಲಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು, ಯಾಕಂದ್ರೆ ಈ ಹಿಂದೆ ರೈತನಿಗೆ ಅವಮಾನ ಮಾಡಲಾಗಿತ್ತು, ಈಗ ಕೂಲಿ ಕಾರ್ಮಿಕರಿಗೆ. ಅಂದ್ರೆ ಮೆಟ್ರೋ ಅನ್ನುವಂಥದ್ದು ಬರೀ ಇದ್ದವ್ರಿಗೆ ಮಾತ್ರನಾ ಅನ್ನುವಂಥದ್ದು ನಿಜವಾಗ್ಲೂ ಇದೊಂಥರ ನಮ್ಮ ಮೆಟ್ರೋ ಎಷ್ಟು ಒಳಿತನ ಮಾಡ್ತಾ ಇದೆಯೋ ಅಷ್ಟೇ ಒಂದು ಬ್ಯಾಡ್ ನೇಮ್ ಅನ್ನ ತಗೊಳ್ತಾ ಇದೆ. ಪ್ರಣೋತ್ ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ BMRCL ಇದಕ್ಕೆ ಸ್ಪಷ್ಟ ಒಂದು ಉತ್ತರವನ್ನ ಕೊಡಬೇಕು. ಅಂದ್ರೆ ಅಲ್ಲಿ ದೊಡ್ಡಕಲ್ಸಂದ್ರದಲ್ಲಿ ಏನಾಗಿದೆ, ಮೆಟ್ರೋ ಸ್ಟೇಷನ್ ಅಲ್ಲಿ ಯಾವ ರೀತಿ ಈ ಘಟನೆ ನಡೀತು, ಯಾಕೆ ಅನ್ನುವಂಥದ್ದು ಕೂಲಂಕಷವಾಗಿ ಚರ್ಚೆ ಮಾಡಿ ಇನ್ನಷ್ಟೇ ಹೊರಬರಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ.